ಕೆಂಪು ಚಂದನವನ್ನು ಮುಖ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ? ಕುಂಕುಮ, ವೈನ್, ಮೆಡಿಸಿನ್, ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಮೆಡಿಸಿನ್. ರಾತ್ರಿ ಊಟದ ನಂತರ ತಟ್ಟೆ ತೊಳೆಯದೆ ಮಲಗಿದರೆ ಏನಾಗುತ್ತದೆ? ಅನಾರೋಗ್ಯ, ಶತ್ರುಕಾಟ, ಧನ ನಷ್ಟ, ಕೋಟ್ಯಾಧಿಪತಿ. ಸರಿಯಾದ ಉತ್ತರ ಅನಾರೋಗ್ಯ. ಮಿನರಲ್ ವಾಟರ್ನಲ್ಲಿ ಬ್ಯಾಕ್ಟೀರಿಯಾ ಕೊಲ್ಲಲು ಏನನ್ನ ಬೆರೆಸುತ್ತಾರೆ? ಸೋಡಾ, ಆಕ್ಸಿಜನ್, ಓಝೋನ್, ವಿನೆಗರ್. ಸರಿಯಾದ ಉತ್ತರ ಓಝೋನ್. ಮಕ್ಕಳಿಗೆ ಪ್ರತಿನಿತ್ಯ ಟೀ ಕೊಟ್ಟರೆ ಏನಾಗುತ್ತದೆ? ಹಲ್ಲಿನ ಸಮಸ್ಯೆ, ನಿದ್ರಾಹೀನತೆ, ಮಲಬದ್ಧತೆ, ಅಸಿಡಿಟಿ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಕೆಲವು ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಟೀ ಬಿಸ್ಕೆಟ್ ಕೊಟ್ಟು ಅಭ್ಯಾಸ ಮಾಡಿಸುತ್ತಾರೆ. ಆದರೆ ಮಕ್ಕಳು ನಿತ್ಯವೂ ಟೀ ಕುಡಿದರೆ ಅದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಮೊದಲನೆಯ ಸಮಸ್ಯೆ ಅಂದರೆ ಅಲ್ಲಿನ ಆರೋಗ್ಯ. ಹೆಚ್ಚಿನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ದಂತಕ್ಷಯದಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಚಹಾ ಸಿಹಿಯಾಗಿರುತ್ತದೆ. ಅನೇಕ ಮಕ್ಕಳು ಚಹಾ ಕುಡಿದ ನಂತರ ಬಾಯಿ ತೊಳೆಯುವುದಿಲ್ಲ. ಅಲ್ಲದೆ ಚಹಾದೊಂದಿಗೆ ಇತರ ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ. ಇದು ಹಲ್ಲುಗಳಿಗೆ ಸಕ್ಕರೆ ಅಂಟುಕೊಳ್ಳುವಂತೆ ಮಾಡುತ್ತದೆ ಮತ್ತು ತ್ವರಿತವಾಗಿ ಹಲ್ಲು ಹುಳುಕಾಗಲು ಕಾರಣವಾಗುತ್ತದೆ. ಚಹಾ ಮತ್ತು ಕಾಫಿಯಲ್ಲಿ ಬಹಳಷ್ಟು ಕೆಫೀನ್ ಇರುತ್ತದೆ. ಕೆಫೀನ್ ಹೊಂದಿರುವ ವಸ್ತುಗಳ ಅತಿಯಾದ ಸೇವನೆಯು ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದು ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಚಹಾವು ಅಸಿಡಿಟಿ, ಹೊಟ್ಟೆ ನೋವು ಮತ್ತು ಮಲಬದ್ಧತೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಮಕ್ಕಳಿಗೆ ಟೀ ಕೊಡುವ ಬದಲು ಹರ್ಬಲ್ ಡ್ರಿಂಕ್ಸ್ ಕೊಡುವುದು ಉತ್ತಮ. ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳನ್ನು ಹೊಂದಿರುವ ನಗರ ಯಾವುದು? ಹೈದರಾಬಾದ್, ಬೆಂಗಳೂರು, ದೆಹಲಿ, ಚೆನ್ನೈ. ಸರಿಯಾದ ಉತ್ತರ ದೆಹಲಿ. ಯಾವ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ಸೇವಿಸುವುದು ಅಪಾಯಕಾರಿ? ಅಲ್ಯೂಮಿನಿಯಂ ಪಾತ್ರೆ, ತಾಮ್ರದ ಪಾತ್ರೆ, ಕಬ್ಬಿಣದ ಪಾತ್ರೆ, ಸ್ಟೀಲ್ ಪಾತ್ರೆ. ಸರಿಯಾದ ಉತ್ತರ ತಾಮ್ರದ ಪಾತ್ರೆ. ಸ್ವೀಟ್ಸ್ ಮೇಲೆ ಸಿಲ್ವರ್ ಲೇಯರ್ ಏಕೆ ಅಂಟಿಸುತ್ತಾರೆ? ರುಚಿಗಾಗಿ, ಅಂದಕ್ಕಾಗಿ, ಹಾಳಾಗದೇ ಇರಲು, ಸಿಹಿಗಾಗಿ. ಸರಿಯಾದ ಉತ್ತರ ಹಾಳಾಗದೇ ಇರಲು. ಬೇಕರಿಗಳಲ್ಲಿ ಯಾವ ಸ್ವೀಟನ್ನು ಖರೀದಿಸಲೇಬಾರದು? ಲಡ್ಡು, ಜಿಲೇಬಿ, ಬರ್ಫಿ, ಮೈಸೂರ್ ಪಾಕ್. ಸರಿಯಾದ ಉತ್ತರ ಲಡ್ಡು ಮತ್ತು ಜಿಲೇಬಿ. ವೀಕ್ಷಕರೇ, ಬೇಕರಿಗಳಲ್ಲಿ ತಯಾರಿಸುವ ಬಹುತೇಕ ತಿನಿಸುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಲಡ್ಡು ಮತ್ತು ಜಿಲೇಬಿ ಖರೀದಿಸುವಾಗ 1000 ಬಾರಿ ಯೋಚನೆ ಮಾಡಿ. ಕಲರ್ಫುಲ್ ಆಗಿ ಕಾಣುವ ಮತ್ತು ನೋಡಿದರೆ ಬಾಯಲ್ಲಿ ನೀರು ತರಿಸುವ ಲಡ್ಡು ಮತ್ತು ಜಿಲೇಬಿ ಹೊಟ್ಟೆಯ ಒಳಗಡೆ ಹೋದರೆ ಜೀವವನ್ನೇ ಬಾಯಿಗೆ ಬರೆಸುತ್ತೆ. ಎಚ್ಚರ. ಅಷ್ಟಕ್ಕೂ ಈ ಲಡ್ಡು ಜಿಲೇಬಿಯಲ್ಲಿ ಅಂಥದ್ದೇನಿದೆ ಗೊತ್ತಾ? ವೀಕ್ಷಕರೇ, ಆಹಾರ ಸುರಕ್ಷತಾ ಇಲಾಖೆ ಆರ್ಟಿಫಿಷಿಯಲ್ ಕಲರ್ ಅನ್ನ ನಿಷೇಧಿಸಿದೆ. ಈ ಬಣ್ಣಗಳನ್ನು ಬಳಸಿದವರಿಗೆ ಭಾರಿ ದಂಡ ಕೂಡ ವಿಧಿಸಿದೆ. ಆದರೆ ಬೇಕರಿಗಳಲ್ಲಿ ಸರಿಯಾಗಿ ತಪಾಸಣೆ ನಡೆಯದ ಕಾರಣ ಅವುಗಳ ಬಳಕೆ ಜಾಸ್ತಿ ಆಗುತ್ತಿದೆ. ಅಂದಹಾಗೆ ಟಾಟಾ ಜಿನ್, ಸನ್ಸೆಟ್ ಯೆಲ್ಲೋ,
ಅಮರಂತ್, ಅಲುರಾ ರೆಡ್, ಕಿನ್ವೊಲೈನ್ ಯೆಲ್ಲೋ, ಬ್ರಿಲಿಯಂಟ್ ಬ್ಲೂ ಮತ್ತು ಇಂಡಿಗೋ ಕಾರ್ಮೈನ್ ಎಂಬುದು ಸಾಮಾನ್ಯ ಆಹಾರ ಬಣ್ಣಗಳಾಗಿವೆ. ಇವುಗಳನ್ನು ಅನುಮತಿ ನೀಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸೇವಿಸಿದಾಗ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಅಂದರೆ ಖಿನ್ನತೆ, ಆತಂಕ, ಅಸ್ತಮಾ ಮತ್ತು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ ಗಂಭೀರ ಆರೋಗ್ಯ ಪರಿಣಾಮ ಬೀರುವ ಟಾರ್ಟಾಜಿನ್ ಅನ್ನು ಹೆಚ್ಚಿನ ಬೇಕರಿಗಳಲ್ಲಿ ಬಳಸುತ್ತಿರುವುದು ಕಂಡುಬಂದಿದೆ. ಈ ಟಾರ್ಟಾಜಿನ್ ಅನ್ನು ಬೇಕರಿಗಳಲ್ಲಿ ಹಳದಿ ಬಣ್ಣವಾಗಿ ಬಳಸಲಾಗುತ್ತದೆ. 88% ಸ್ಯಾಂಪಲ್ಗಳಲ್ಲಿ ಅನುಮತಿ ನೀಡಿದ ಪ್ರಮಾಣದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸಿಂಥೆಟಿಕ್ ಬಣ್ಣಗಳನ್ನು ಬಳಸುತ್ತಿರುವುದು ಪತ್ತೆಯಾಗಿದೆ. ಅಂದಹಾಗೆ ಕೃತಕ ಬಣ್ಣವನ್ನ ಬಿರಿಯಾನಿ, ಶವರ್ಮಾ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಬೀಫ್ ಫ್ರೈ, ಫಿಶ್ ಫ್ರೈ, ಚಿಪ್ಸ್, ರಸ್ಕ್, ಬೇಬಿ ರಸ್ಕ್ ಸೇರಿದಂತೆ ಅನೇಕ ಬೇಕರಿ ಪ್ರಾಡಕ್ಟ್ಗಳಲ್ಲಿ ಬಳಸಲಾಗುತ್ತಿದೆ. ಟಾರ್ಟಾಜಿನ್ ಮತ್ತು ಕಾರ್ಮೋಸಿನ್ ನಂತಹ ಕೃತಕ ಬಣ್ಣಗಳನ್ನು ಮಿಶ್ರಣ ಆಹಾರಗಳಾದ ಲಡ್ಡು ಮತ್ತು ಜಿಲೇಬಿಯಂತಹ ಪದಾರ್ಥಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ವಾಸ್ತವವಾಗಿ 10 ಕೆಜಿಗೆ ಕೇವಲ 1 ಗ್ರಾಂ ಕೃತಕ ಬಣ್ಣ ಬಳಸಲು ಅವಕಾಶವಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಬಣ್ಣವನ್ನು ಬಳಸಲಾಗುತ್ತಿದೆ. ಹೀಗಾಗಿ ಬೇಕರಿಗಳಲ್ಲಿ ಇಂತಹ ಸಿಹಿ ತಿನಿಸುಗಳನ್ನು ಖರೀದಿ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಲು ಆರೋಗ್ಯ ತಜ್ಞರು ಸಲಹೆ ನೀಡಿದ್ದಾರೆ. ರಾತ್ರಿ ಹೊತ್ತು ಮೊಸರು ತಿನ್ನುವುದರಿಂದ ಏನಾಗುತ್ತದೆ? ಜೀರ್ಣಕ್ರಿಯೆ, ಕಫದ ಸಮಸ್ಯೆ, ಹೊಟ್ಟೆ ನೋವು, ಮಲಬದ್ಧತೆ. ಸರಿಯಾದ ಉತ್ತರ ಕಫದ ಸಮಸ್ಯೆ. ಯಾವ ಹಣ್ಣು ತಿನ್ನುವುದರಿಂದ ಹಲ್ಲುಗಳು ಬಿಳಿಯಾಗುತ್ತವೆ? ಸೀಬೆಹಣ್ಣು, ದಾಳಿಂಬೆ, ಸ್ಟ್ರಾಬೆರಿ, ಹುಣಸೆ ಹಣ್ಣು. ಸರಿಯಾದ ಉತ್ತರ ಸ್ಟ್ರಾಬೆರಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮೊಟ್ಟೆ ಉತ್ಪಾದಿಸುವ ದೇಶ ಯಾವುದು? ಭಾರತ, ಚೀನಾ, ರಷ್ಯಾ, ಅಮೆರಿಕ. ಸರಿಯಾದ ಉತ್ತರ ಚೀನಾ. ಭಾರತದಲ್ಲಿ ಅತ್ಯಂತ ಹಳೆಯ ಆಟ ಯಾವುದು? ಕುಸ್ತಿ, ಕಬಡ್ಡಿ, ಹಾಕಿ, ಕ್ರಿಕೆಟ್. ಸರಿಯಾದ ಉತ್ತರ ಕುಸ್ತಿ. ಕ್ರಿಕೆಟ್ ಬಾಲ್ ಅನ್ನ ಯಾವ ಪ್ರಾಣಿಯ ಚರ್ಮದಿಂದ ತಯಾರಿಸುತ್ತಾರೆ? ಕುದುರೆ, ಹಸು, ಜಿಂಕೆ, ಆನೆ. ಸರಿಯಾದ ಉತ್ತರ ಕುದುರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.